ನೀ ಸೊಡ್ಡು ಯಾವ್ದಾರ ಸಲುವಾಗಿ ಹೊಡೆದಪ್ಪ? ನಾ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿನ ಅಂತೇಳಿ ಸೊಡ್ಡು ಹೊಡೆದಿ. ಒಂದು ಮಾತು ಹೇಳ್ಯಾನ, ಹಗಲು 8 ತನ ಹಾಡಿಕೆ ನಡಲಿ ಇದ್ರಾಗ ತಿಳಿದೆ ಹೋಲಿ 8 ತನ ಅಂತ ಹೇಳ್ಯಾನ. ಹೌದಾ? ನೀವು ವಿಚಾರ ಮಾಡ್ರಿ, ಇಲ್ಲಿ ಮನಿ ಶಾಂತಿ ಅದ, ಹೌದಿಲ್ಲ? ಇವತ್ತೊಂದಿನ ಹಾಡಿಕೆ ಕೇಳಕ್ ಬರೋರಿಗೆ ನೀವು ಮನಿ ಶಾಂತಿ ಅವ್ರ ಅನ್ನ ಪ್ರಸಾದ ಇಡ್ರಿ, 10 ಮಣಗತನ ತಿಳಿಲಿ ಅಣ್ಣಗ ತಮಗಿವ. ಹೌದಾ? ಹಾಲ ಮತ್ತೆ ವಿಷಯ ಎಷ್ಟು ಗುಂಬಾದಾನ. ಹೌದು ಹೌದು. ಸುಮ್ ಹೊಡೆದ ಸೊಡ್ಡ. ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಸಿದ್ಧ ಮಾಳಿಂಗರಾಯ ಜಗದಾನ. ಇನ್ನೊಂದು ಕೆರೆಯಾಗ ಜಿಗಿಬೇಕಾದ್ರೆ ಏನು ಕಾರಣಕ್ಕಾಗಿ ಆ ಕೆರೆಯಾಗ ಜಿಗದಾನ? 7 ಅಡಿ ನಾಗಿದ್ರ ಮ್ಯಾಗ ನಿತ್ತ ಮ್ಯಾಗ ಬಂದಾನ. ಏನು ಕಾರಣಕ್ಕಾಗಿ 7 ಅಡಿ ನಾಗೇಶನ ಮ್ಯಾಗ ನಿತ್ತ ಬಂದಾನ ಅಂತ ಕೇಳಿನಿ. ಅದಕ್ಕೆ ಹೇಳ್ತಾರೆ ಇವರು. ಅದು ಏನ ಹೇಳಿದ್ರು, ಇಂಥ ಏನ ನಾಗರ ಮಡಿವಿನೊಳಗೆ ಜಿಗದ ಏನು ಕಾರಣಕ್ಕಾಗಿ ಜಿಗದ? ಹೌದು. ನಾವು 1000 ಮಂದಿ ಇದ್ರೆ ಕೇಳವಲ್ಲ. ಹಾಲ ಮತ್ತದ ಪ್ರಶ್ನೆ ಸಿದ್ಧಾಟಗೊಳಗೆ ಕೇಳಿನಿ. ಏನು ಕಾರಣಕ್ಕಾಗಿ ನೀವೇ ಹೇಳಿರಲ್ಲ, ಆ ನಾಗರ ಮಡಿವಿನೊಳಗೆ ಇಂಥ ಕಾರಣಕ್ಕಾಗಿ ಜಗದಾನ, ಇದರ ಸಲುವಾಗಿ ನಾಗೇಶನ ಮಗ ಅಂತೇಳಿ ಹೇಳ್ಬೇಕು ಮುಂದಿನ ಸಂಧಿ. ನೀ ಕೇಳಿದ ಪ್ರಶ್ನೆ ಬಿಟ್ಟು ಹೋದ ಹಿರಿಯರು ಇದು ತಪ್ಪದತ್ತಂದ್ರ ನನ್ನ ರೊಕ್ಕನೇ ಇಲ್ಲೇ ಬಿಟ್ಟು ಹೋದ. ಉಮರಾಜದಲ್ಲಿ ಗಿಡದೊಳಗ ಬಂದ ಕಾಗಿ ಒಂದು ಶಬ್ದ ನುಡಿತಂದ್ರ ಆ ನುಡಿ ಏನ್ ಮಾಡ್ತಾನಂತ ಕೇಳಿದ್ರೆ ಗೋಳಪ್ಪುತ್ತಿ ಆ ನುಡಿಯನ್ನ ಕೇಳಿ ಗುಡಿ ಒಳಗೆ ಹೋಗಿ 3 ನುಡಿ ಮಾಡ್ತಾನ. ಅವಾಗಿಂದ ಇನ್ನೂವರೆಗೆ ಐತದು. ನಾ ಸುಳ್ಳತ್ತಂದ್ರ ಅಲ್ಲಿ ನೀವು ಫೋನ್ ಹಚ್ಚಿ ಕೇಳ್ರಿ, ಇವತ್ತ ನಂದು ನಿಂದ ಜೀಪ್ ಅಲ್ಲಿಗೆ ಹೊಡ್ಯಾರ ಉಮರಾಜ್ಗೆ. ಅವಾಗ ಅಲ್ಲಿ ಗೋಳಪ್ಪುತ್ತೆ ಏನು ನುಡಿತಾನಂತ ಕೇಳಿದ್ರ 1ನೇದ್ದು ಮಳೆಗಾಲದ ಹೇಳ್ತಾನ, 2ನೇದ್ದು ಜನದ ಪೀಡ ಹೇಳ್ತಾನ, 3ನೇದ್ದು ರಾಜಕೀಯ ಬದ್ದಲ್ದಾಗ ಹೇಳ್ತಾನ. ನೀ ಕೇಳಿದ ಪ್ರಶ್ನೆ ಕೂತ್ರ ಹಿರಿಯರ ಬದ್ದಲ್ದಾಗ ಕುಲ್ಲ ನನ್ನ ಬಳಿ ಹೋಗ್ತೈತಿ. ಇಲ್ಲಿ ಕೂಡಿರ್ತಕ್ಕಂತ ಸಮಸ್ತೆಯನ್ನ ಆತ್ಮೀಯ ಬಂಧುಗಳಲ್ಲಿ ಹೌದಿಪ್ಪ ಮತ್ತೊಮ್ಮೆ ಮಗದೊಮ್ಮೆ 3ನೇ ಸಂದಿನ ವಂದನೆಗಳೇನಾದ್ರು ಸಲ್ಲಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರಪ್ಪ ಮಹಾತ್ಮರ ಮಾತ? ಆನೆ ನೀರಾಟದೋಳು ಮೇಣವನ್ನ ಕಂಜಂಡುವುದೇ. ಆನೆ ನೀರಾಟದೋಳು ಮೇಣವನ್ನ ಕಂಡಂಜುವುದೇ. ಹೌದು. ಹೀನ ಮನುಜನ ಬಿರ್ನುಡಿಗೆ ತತ್ವದ ಜ್ಞಾನೇಂಜವನ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ಮಾತಾ? ಆನೆ ಸಮುದ್ರ ದಂಡೆ ಒಳಗ ನೀರು ಕುಡ್ಲಿಕ್ಕೆ ಹೋಯ್ತಂದ್ರ ಅದು ಮೇಣಿಗೆ ಎಂದು ಅಂಜುದಿಲ್ಲ. ಅಂಜುದಿಲ್ಲ. ಜ್ಞಾನಿ ಇದ್ದವ ಹಾಯ್ದು ಹೋಗೋ ಮುಂದೆ ಅಜ್ಞಾನಿ ಇದ್ದವ ತನ್ನ ಬಾಯಿಲಿಂದ ಕೆಟ್ಟ ಹೊಲಸು ಶಬ್ದಗಳ ನುಡಿದ್ರ ತಿರುಗಿ ಸಹಿತ ನೋಡುದಿಲ್ಲ ಅಂತ ಹೇಳ್ಯಾರ. ಹೌದಿಪ್ಪ. ಅದಕ್ಕೆ ಇನ್ನೊಂದು ಕಡೆ ಹೇಳಿದ್ರೆ ಮಹಾತ್ಮರು ಏನ್ರಿಪ್ಪ ಏನ್ ಹೇಳಿದ್ರ ಅಂತ ಕೇಳಿದ್ರ, ಹೌದು, ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ. ಹೌದು. ಜಾತಿಯಲ್ಲಿ ವಿಜಾತಿಯನ್ನು ಬೇಡ ಶಿವ ನುಡಿದ ಆತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ಮಾತಾ? ಇವತ್ತಿನ ದಿವಸ ಬಹಳ ಶ್ರೀಮಂತರದಾರ. ಹೌದಾ? ಹೆಂಗ ಬಹಳ ಶ್ರೀಮಂತರದಾರ. ಇವ್ರ ಮನೆ ಒಳಗನ ಬಹಳ ಎತ್ತರಕ್ಕೆ ಉರಿಬೇಕಂತೇಳಿ ಜ್ಯೋತಿಯಲ್ಲಿ ಭವನ ಬರುದಿಲ್ಲ. ಬರುದಿಲ್ರಿಪ್ಪ, ಬರುದಿಲ್ಲ. ಇವ್ರು ಬಹಳ ಬಡವರದಾರ, ಇವ್ರ ಚಪ್ರ ಮನೆ ಒಳಗದಾರ, ಇವರಲ್ಲಿ ನಾ ಸಣ್ಣಾಗಿ ಉರಿಬೇಕಂತೇಳಿ ಆ ಜ್ಯೋತಿಯಲ್ಲಿ ಭವನ ಬರುದಿಲ್ಲ. ಯಾಕಂದ್ರ ಸರಿ ಸಮಾನವಾಗಿ ಉರಿತಿರ್ತಕ್ಕಂತ ಜ್ಯೋತಿಯಲ್ಲಿ ಭವನ ಐತಿ. ಬಹಳ ಎತ್ತರ ಉರ್ಲಿಕ್ಕಂತಂದ್ರ ಆರೋಗ್ಯ ಉರಿತತ್ ಹಿಂಗ ಲೆಕ್ಕ ಹಿಂಗ ಹೇಳ್ತಾರ ಹಿರಿಯರು. ಹೌದಿಪ್ಪ. ಒಂದು ಮಾತೇನ ತಾತ್ಪರ್ಯ ಹೆಂಗೈತಿ ಬೀರುವಣ್ಣ? ಹ್ಯಾಂಗ್ರಿಪ್ಪ? ಹೆಂಗ ಅಂತ ಕೇಳಿದ್ರ, ಹೌದು, ಹಿಂಗ ಭಕ್ತರ ಮನೆಗೆ ಗುರುಗಳು ಬರ್ತಿದ್ರತ್ತ. ಏನೋ ಭಕ್ತರ ಮನೆ ಗುರುಗಳು? ಭಕ್ತರ ಮನೆಗೆ ಗುರುಗಳು ಬರ್ತಿದ್ರು. ಹಿಂಗ ಭಕ್ತರ ಮನೆ ಗುರುಗಳು ಬರ್ಲಾರೆ 10 ವರ್ಷ ಆಗಿತ್ತು. ಹೌದು, 10 ವರ್ಷ ಆಗಿತ್ತು. ಅವಾಗ ಭಕ್ತಿ ಇದ್ದವ ಗುರುಗಳು ಹೇಳ್ತಾನ, ಏನತ್ರಿ? ಏನ್ರಿ ನಮ್ಮ ಮನೆಗೆ ನೀವು ಬರ್ಲಾರೆ 10 ವರ್ಷ ಆಗೈತಿ, ನಾಳೆಗೆ ನೀವು ಶಿಷ್ಯಂದ್ರ ಕರ್ಕೊಂಡು ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಗೆ ನೀವು ಬರ್ಬೇಕ್ರಿ ಅಂತೇಳಿ ಹಿಂಗ ಹೇಳಿ ಬಂದ್ರು ಗುರುಗಳಿಗೆ ಭಕ್ತ. ಹೌದಿಪ್ಪ. ಯಾಕೆಲ್ಲ ತಿಳ್ಕೊಂಡ ತನ್ನ ಶಿಷ್ಯಂದಿರ ಕರ್ಕೊಂಡು ಗುರುಗಳು ಭಕ್ತನ ಮನೆಗೆ ಬಂದ್ರಿಪ್ಪ. ಬಂದು ಆ ಜಾಮ ಜಳಕ ನೇಮ ನಿಷ್ಠೆಗಳನ್ನ ಮಾಡಿ ಪಾದ ಪೂಜೆ ಮಾಡಿಸಿ ಹೌದು ಅನ್ನ ಪ್ರಸಾದನ ಮಾಡ್ಕೊಂಡ್ರು. ಹಿಂಗ 2-3 ದಿನ ಭಕ್ತನ ಮನೆಯೊಳಗೆ ನಿತ್ರು. ಹೌದು. ಅವಾಗ ಭಕ್ತ ತಾನ ಏನ್ರಿ 10 ವರ್ಷದ ಮ್ಯಾಗ ಇವತ್ತ ನಮ್ಮ ಮನೆಗೆ ಅಪೂರ್ವವಾಗಿ ಬಂದಿರಿ. ಏನೊಂದ 4 ದಿನ ನೆತ್ರ ಬಹಳ ಪಾಡಾತದ್ರಿ ಅಂದವ. ಹೌದಿಪ್ಪ. ಭಕ್ತ ಗುರುಗಳಂದ್ರವಾಗ ನಾವು ಬಂದು 4 ದಿವಸ ಆಯ್ತು, ಮಠದ ಕಡೆ ಬಹಳ ತೊಂದ್ರೆ ಇರ್ತಾವ. ಇವತ್ತೊಂದ್ ದಿವಸ ಇರ್ತೇವು, ನಾಳೆಗೆ ಮತ್ತ ನಾವು ಊರಿಗೆ ಹೋಗ್ತೇವು. ಒಂದ್ ಕಾಲಕ್ಕೆ ಭಕ್ತ ತಾನೆಪ್ಪ ನಾವು ಹಚ್ಚಗುಟ್ಟ ಪದ್ಧತಿ ಹೆಂಗೈತೆ ಅಂತ ಕೇಳಿದ್ರ, 10 ವರ್ಷದ ಮ್ಯಾಲ ನಮ್ಮ ಮನೆಗೆ ಬಂದಿರಿ ಅಂದ್ರ ಮಠಕ್ಕೆ ನಾವು ಏನರೇ ಗುರುವಿಗೆ ಗುರು ಕಾಣಿಕೆ ಅಂತೇಳಿ ನಾವು ಕೊಡ್ತೇವ್ರಿ ಅಂತ ತಿಳ್ಕೊಂಡು ಅವಾಗ ಏನ್ ಮಾಡಿದ ಭಕ್ತ ಅಂತ ಕೇಳಿದ್ರ, ಏನು ಮಾಡಿದಿಪ್ಪ? ಸೊಲ್ಲಾಪುರ ಅಂತ ಪ್ಯಾಟಿಗೆ ಹೋಗಿ ಬೆಲ್ಲದ ಪೆಂಟಿ, ಜ್ವಾಳ, ಅಕ್ಕಿ, ಗೋಧಿ, ಕಡ್ಲಿ
ಹೌದು. ಗಟ್ಟಿ ಧೂಪಾರ್ತಿ ಏನು ಮಟ್ಟಕ್ಕೆ ಹತ್ತದಲ್ಲ ಎಲ್ಲ ಸರ್ವ ಸಾಹಿತ್ಯಗಳನ್ನ ತಗೊಂಡು ಬಂದ. ಹೌದು. ಅವಾಗ ನಾಳಿಗೆ ಗುರುಗಳು ಹೋಗ್ತಾರಂದುಪ್ಲೆ ಇವತ್ತಿನ ದಿವಸ ಎಲ್ಲಾ ಸಾಮಾನು ತಗೊಂಡು ಬಂದ. ಹೌದು. ಹೊಂಟ್ರ ಗುರುಗಳು ತಯಾರಾದ್ರು. ಗಾಡಿ ತುಂಬಿ ಗುರುಗಳಿಗೆ ಹೇಳ್ತಾನ ಭಕ್ತ, ಎತ್ತಿನ ಗಾಡಿ ತುಂಬಿ ಯಪ್ಪ ಈ ಎತ್ತಿನ ಗಾಡಿ ಎಲ್ಲಾ ಮಠಕ್ಕೆ ಏನ್ ಹತ್ತದ ಎಲ್ಲಾ ತಗೊಂಡು ಬಂದೀನಿ. ಗುಡಿ ಒಳಗಿನ ಗಂಟಿ ಧೂಪರ್ತಿ ಹಿಂಗ ಕಂಚ ಕಳಸ ಎಲ್ಲಾ ತಗೊಂಡ್ಬಂದಿನಿ. ಇದು ಗಾಡಿ ತುಂಬಿನಿ, ನಿಮ್ಮ ಶಿಷ್ಯಂದ್ರ ಕರ್ಕೊಂಡು ಗಾಡಿ ತಗೊಂಡು ನೀ ನಡಿಯಪ್ಪ ಮುಂದೆ ಮಠಕ್ಕೆ ನಡೀರಿ, ನಾ ಹಿಂದಿಂದ ಬರ್ತೀನಿ ಅಂತ ಭಕ್ತ. ಹೌದಿಪ್ಪ. ಯಾಕೆಲ್ಲ ತಿಳ್ಕೊಂಡು ಗುರುಗಳು ಗಾಡ್ಯಾಗ ಕೂತ್ರು, ಶಿಷ್ಯಂದ್ರ ಗಾಡ್ಯಾಗ ಕೂತ್ರು. ಹೌದು. ಅವಾಗ ಗುರುಗಳು ಗಾಡಿ ಹೊಡ್ಲಿಕ್ಕತ್ರು. ಹೌದು. ಹಿಂಗ ಏನು ಭಕ್ತನ ಊರ ಕಂದಲಗಾಂವ್ ಬಿಟ್ಟು ಹಿಂಗ 3 ಕಿಲೋಮೀಟರ್ ಹೋಗಿದ್ರು. ಅವಾಗ ಗುರುಗಳು ಶಿಷ್ಯಂದ್ರಿಗತ್ತಾರ, ಏನತ್ರಿ? ಏನಪ್ಪ 10 ವರ್ಷ ಆಯ್ತು ಭಕ್ತನ ಮನೆಗೆ ಬಂದಿತ್ತಿಲ್ಲ, ಏನ್ ಬೇಕಾಗ್ತದ ಮಟ್ಟಕ್ಕೆಲ್ಲ ಸರ್ವ ಸಾಹಿತ್ಯ ಎಲ್ಲ ಭಕ್ತ ಕೊಟ್ಟಾನ. ಗಾಡಿ ಒಳಗಿಂದ ಏನು ಬೀಳ್ತದ ನೋಡೋದು ನೆದರಿಟ್ಟುಕೊಂಡು ಕುಂದ್ರಿ ನೋಡ್ಕೋತ ನೆದರಿಟ್ಟುಕೊಂಡು ಕುಂದ್ರಿ ಅಂತೇಳಿ ಹಿಂಗ ಶಿಷ್ಯಂದರಿಗೆ ಗುರುಗಳು ಹೇಳಿದ್ರು. ಅವಾಗ ಏನಂದ್ರಿಪ್ಪ ಶಿಷ್ಯಂದಿರು? ಯಾಕಲ್ರಿ ತಿಳ್ಕೊಂಡ್ರು. ಹೌದು. ಮುಂದೆ ಇನ್ನೇನ ಆ 3-4 ಕಿಲೋಮೀಟರ್ ಹಾದ್ರುಪ್ಪಲೆ ದಾರಿ ಕಚ್ಚ ಹತ್ತು ಹಿಂಗ ನಡಬಾರಿಕೆಂದ ಗುರುಗಳ ಮಠಕ್ಕೆ ಹೊಂಟಿದ್ರು. ಹೌದು. ಆ ಗಾಡಿ ಆ ಕುಣ್ಯಾಗ ಏನು ಚಾಕ್ ಬಿದ್ದು ಎದ್ದತ್ತು ನೋಡು, ಆ ಕುಣ್ಯಾಗ ಗಚ್ಕಿಗಾಗಿ ಅಲ್ಲಿ ಏನಾಯ್ತಂತ ಕೇಳಿದ್ರ ಗಾಡಿ ಒಳಗಿನ ಧೂಪಾರ್ತಿ ತೆಳಗ್ ಬಿತ್ತು. ಬಿತ್ರಿಪ್ಪ. ಹೆಂಗ ತೆಳಗ ಬಿತ್ತು, ಮುಂದೆ ಹಂಗೆ ಗಾಡಿ ಹೊಂಟಿತು. ಅದ್ರೊಳಗೆ ಕೂತಿರ್ತಕ್ಕಂತ ಶಿಷ್ಯ ಮತ್ತೊಬ್ಬ ಶಿಷ್ಯಗಂದ, ಏನತ್ರಿ? ಏನೋ ಆ ನಳ್ಳಾಗ ಗಚ್ಕ್ಯಾಗ ಗಾಡಿ ಒಪ್ಪಾರ್ಯಾಗನ ಧೂಪಾರ್ತಿಗ್ ಬಿದ್ದದ ಅಂತ ಹೇಳ್ದವ. ತಗೋಬೇಕಲ್ಲ ಅಂದ ಕಾಲಕ್ಕ ಅವ ಮತ್ತೊಬ್ಬ ಶಿಷ್ಯ ಅವನಿಗತ್ತಾನ, ಏನತ್ತ? ಗಾಡಿಂದ ಏನೇ ಬೀಳಿ ನೆದರಿಟ್ಟುಕೊಂಡು ಕುಂದ್ರಂದಾರ ಗುರುಗಳು, ಎಲ್ಲಿ ತಗೊಂಡಾರು ಅಂದವ. ಬರೇ ನೋಡ್ಕೊತ ಕುಂದ್ರಿ ಅಂದಾರ ನಮ್ಗ ನೋಡ್ಕೊತ ಕುಂದ್ರಂದಾರ ಅಂದ. 1 ಕಿಲೋಮೀಟರ್ ಆಯ್ತು, ಹಳ್ಳಿ ನೋಡಿದ್ರು ಗುರುಗಳು. ಹೌದಿಪ್ಪ. ಗಾಡಿಂದ ಒಂದು ಸಾಮಾನು ಕಮ್ಮ ಕಾಣಿಸ್ತದಲ್ಲ, ಏನ್ ಬಿದ್ದದ ಏನು ತೆಳಗತ್ ಕೇಳಿದ್ರು. ಗುರುಗಳು ಕೇಳಿದ ಕಾಲಕ್ಕೆ ಶಿಷ್ಯಂದವ್ರ ಅಂದ್ರು, ಏನ್ರಿ ಹಿಂದೇನು 3 ಕಿಲೋಮೀಟರ್ ನಳ್ಳಿತ್ತು ನೋಡಿ, ಬಹಳ ದಾರಿ ಕಚ್ಚ ಐತಲ್ಲ, ಅಲ್ಲೇ ಒಂದು ಧೂಪಾರ್ತಿ ಬಿದ್ದದ್ರಿ ಅಂದ್ರು. ಹೌದಾ? ಅವಾಗ ಗುರುಗಳು ಅಂದ್ರ, ತಾಯಿ ಏನ್ ಹೊಚ್ಚದಿರೋ, ಭಕ್ತ ಪ್ರೇಮದಿಂದ ಇಸ್ಬಿಟ್ಟಿದ್ದು ಧೂಪಾರ್ತಿತ್ತು, ತಗೋಬೇಕಾಗಿತ್ತಲ್ಲ, ಯಾಕೆ ಬಿಟ್ರಿ ಅಂತ ಕೇಳದತ್ತವ. ಹೌದಿಪ್ಪ. ಅವಾಗ ಶಿಷ್ಯಂದ್ರ ಅಂದ್ರ, ತಗೇನ್ರಿ ನೀವೆಲ್ಲಿ ನಮಗ್ ತಗೊಂಡಿರಿ, ನೆದರಿಟ್ಟುಕೊಂಡು ಕುಂದ್ರಿ, ಏನೇನು ಬೆಳ್ತದ ತಂದಿರಿ, ನಾವು ನೆದರಿಟ್ಕೊಂಡ್ ಕೂತೇವ್ರಿ ಅಂದ್ರ. ಬರೇ ನೋಡ್ಕೋತ ಕುಂದ್ರಿ, ನೋಡ್ಕೋತ ಕೂತೀವಿ ನಾವು. ಅವಾಗ ಗುರುಗಳು ಅಂದ್ರತ್ತ, ಹಂಗಲ್ಲ, ನಂಬದನವಂತದ ಈ ಗಾಡಿ ಒಳಗಿನ ವಸ್ತು ಏನೈತಿ ಅದು ಬಿದ್ದಿದ್ದೆಲ್ಲ ನೀವು ತಗೋಬೇಕಪ್ಪ, ಗಾಡಿ ಒಳಗೆ ಬಿದ್ದಿದ್ದೆಲ್ಲ ಬಿಟ್ಟು ಬಂದ್ರೆ ಹೆಂಗ ಅಂದ್ರತ್ತವ್ರು. ಎತ್ಕೊಳ್ಕೊಳ್ಳೋಣ ಕಾಂಡ ಮಗಡ ಏನ್ ಬಿದ್ದಿದಲ್ಲ ನಮ್ಮ ವಸ್ತು ತಗೊಂಡು ಬೇಕಂತ ಕಾಲಕ್ಕೆ ಯಾಕಾದ್ರೆ ತಿಳ್ಕೊಂಡು ಗಾಡಿಯಾಗ ಕೂತ್ರು. ಮುಂದೊಂದು ಕಿಲೋಮೀಟರ್ ಹೋಯ್ತು, ಮತ್ತೊಂದು ಕಿಲೋಮೀಟರ್. ಅವಾಗ ಹಿಂಗ ತ್ಯಾವ್ರಿ ಏರ್ತಿದ್ವು ಎತ್ತುಗಳು, ಗುರುಗಳು ಗಾಡಿ ಹೊಡಿತಿದ್ರು. ಆ ತ್ಯಾವ್ರಿ ಏರೋ ಮುಂದೆ ಗಾಡಿ ಬಹಳ ವಜ್ಜನ ಆಗಿ 2 ಎತ್ತುಗಳು ಹೆಂಡಿ ಹಿಕ್ಕುದು. 2 ಎತ್ತುಗಳು ಹೆಂಡಿ ಹಿಕ್ಕುದು. ಇಬ್ಬರು ಶಿಷ್ಯಂದರಂದ್ರು, ನಂಬದನವಂತದ ಈ ವಸ್ತು ತಗೊಂಡಾರ ಗುರುಗಳು. ಗುರುಗಳ ಗಂಟನಂದು ಶಲ್ಯ ಹಿರಿಯ ತಿಳ್ಕೊಂಡು ಶಲ್ಯ ತಗೋರ ಗುರುಗಳು ಶಲ್ಯ. ಅವಾಗ ಗುರುಗಳದೊಂದು ಶಲ್ಯ ತಗೊಂಡು ಟಣ್ಣನ್ನು ತೆಳಗ ಜಿಗಿದ್ರು. ಆ ಶಲ್ಯದೊಳಗೆ 2 ಹೆಂಡಿ ತುಂಬಿ ತೊಟ್ಟಲದೊಳಗೆ ಇಟ್ರು. ಹಿಂಗ ತೊಟ್ಟಲದೊಳಗೆ ಇಟ್ರು. ಗುರುಗಳಿಂದ ಗುರುಗಳು ಮುಂದೊಂದು 10 ಮಾರು ಹೋಗಿ ಹೊಳ್ಳಿ ನೋಡಿದ್ರು. ಏನ್ರು ಬರಬ್ಬರಿ ತೊಟ್ಟಲ್ ಹವರ್ ಕಾಣಿಸ್ತದ, ಬೆನ್ನಿಂದ ಮೆತ್ತಗ ಇದೇನಿಟ್ಟಿರಿ ಅಂತ ಕೇಳ್ದವ. ಶಿಷ್ಯಂದರಿಗೆ ಕೇಳ್ದೊಳಗ ಅವಾಗ ಗುರುಗಳಿಗೆ ತರ ಶಿಷ್ಯಂದರ, ಏನ್ರಿ ನಂಬದನವಂತದ ವಸ್ತು ಏನು ತಗೊಂಡಿರಲ್ಲ, ತ್ಯಾವ್ರೇರು ಮುಂದೆ 2 ಎತ್ತುಗಳು ಹೆಂಡಿ ಹಿಕ್ಕಿದ್ದು ಅದು ಕಟ್ಟಿಟ್ಟಿದೇವ್ರಿ ಅಂದ್ರು. ಅವಾಗ ಗುರುಗಳಂದ್ರ, ತಾಯಿ ಹುಚ್ಚೋಳಿ ಮಕ್ಕಳೇ, ಹಿಂಗ ಎತ್ತುಗಳು ಹೆಂಡಿ ಹುಚ್ಚಿ ಕಟ್ಟಿಡ್ಲಕ್ಕ ನಾ ಹೇಳಿಲ್ಲ. ಎತ್ತುಗಳ ಕೊಳ್ಳನ ಗಂಟಿ ಕಾಂಡ ಆಟಗ್ಗ ಏನು ಗಾಡಿ ಒಳಗಿನ ಭಕ್ತ ಕೊಟ್ಟಾನಲ್ಲ, ಬೆಲ್ಲದ ಪೆಂಟಿ ಗಂಟಿ ಧೂಪರ್ತಿ ಇಂಥವ್ ಬಿದ್ದಿ ತಗೋ ಅಂತ ಹೇಳಿನಿ, ಇದು ನಾ ಹೇಳಿಲ್ಲ ಅಂದತ್. ಹೌದಾ? ಅವಾಗೇನಂದ್ರೆ ಅವಾಗ ಶಿಷ್ಯಂದ್ರ ಇಬ್ರು ಅಂದ್ರತ್, ಏನ್ರಿ ನಮ್ದು ಸ್ವಲ್ಪ ಬಹಳ ತಲಿ ಮೊದಡೈತಿ, ಒಂದ್ ಲಿಸ್ಟ್ ಮಾಡ್ರಿ ಗುರುಗಳು ಅಂದ್ರತ. ಒಂದು ಲಿಸ್ಟ್ ಮಾಡಿ ಕೊಡ್ರಿ, ಎಲ್ಲಾ ಬರ್ದು ನಮ್ಮ ಕೈಯಾಗ ಏನೇನದ ಲಿಸ್ಟ್ ಮಾಡ್ರಿ, ಲಿಸ್ಟ್ ಪ್ರಕಾರ ನಾವ್ ಏನು ಬೆಳಗುಡಲ್ರಿ ಅಂದರ್ತ. ಗುರುಗಳು ಒಂದು ಉದ್ದನ ಹಾಳಿ ತಗೊಂಡು ಎಲ್ಲಾ ಲಿಸ್ಟ್ ಮಾಡಿದ್ರು. ಬರ್ದು ಕೊಟ್ರು. ಅವಾಗ ಗುರುಗಳಿಗೆ ಶಿಷ್ಯಂದ್ರ ಅಂದ್ರತ್ತ, ಏನ್ರಿ ಇನ್ನೇನ ಲಿಸ್ಟ್ ಐತ, ನಮ್ಮ ಯಾವ್ದು ಅಂಜಿಕಿಲ್ಲ, ನಾವು ಗಾಡಿ ಹೊಡಿತೇವೆ, ನೀವು ಗಾಡ್ಯಾಗ ಕುಂದ್ರಿ ಅಂದ್ರ. ಕುಂದ್ರಿ ಗಾಡ್ಯಾಗಿನ ಇನ್ನು ಗಾಡ್ಯಾಗ ಕುಂದ್ರಿ ಅಂದ್ರ ಯಾಕಲ್ ತಿಳ್ಕೊಂಡು ಆ ಗುರುಗಳು ಇದ್ದವ್ರು ಏನ್ ಮಾಡಿದ್ರ ಕೇಳಿದ್ರ, ಗಾಡ್ಯಾಗ ಕೂತ್ರು. ಇಬ್ರು ಶಿಷ್ಯಂದ್ರ, ಅಚ್ಚಿಕ ಪಟ್ಟಿ ಶಿಷ್ಯ, ಇಚ್ಚಿಕ ಪಟ್ಟಿ ಶಿಷ್ಯ ಕೂತು ಹಗ್ಗ ಹಿಡ್ಕೊಂಡು ಕೂತ್ರು. ಹಿಂಗ ಗಾಡಿ ಹೊಡ್ಲಿಕ್ಕತ್ರು. ಏನ ತ್ಯಾವ್ರಿ ಮುಂದ ಅವಾಗ ಎತ್ತುಗಳು ತಮ್ಮ ಬಾಲ ಇಣಿಗಿ
ಹಚ್ಕೊಂಡು ಹಿಂಗ ವಾಜ್ಯತ್ ಗಾಡಿ ಹಿಂಗ ಜೀಟ್ ಕೊಟ್ಟ ಜಗತ್ತಿದ್ದು ಅವಾಗ ಇವರಿಬ್ಬರಿ ಶಿಷ್ಯಂದರಿಗೆ ಮಜಿ ಅನಿಸ್ತು. ಹೌದಾ ಇಟ್ಟು ಹಿಂಗ ಬಾಲ ಮ್ಯಾಕೆತ್ತಿ ಇವು ಈ ನಮನಿ ಜಗತ್ತವ ಅಂದ್ರೆ ಡುಬ್ಬದ ಮ್ಯಾಗ ಕೈ ಹೊಟ್ರ ಹೆಂಗ ಇನ್ನಿಟ್ಟು ಹೆಚ್ಚಿಗೆ ಜಗತ್ತವ ತಿಳ್ಕೊಂಡು ಇಬ್ರು ಶಿಷ್ಯಂದಿರು ಏನ್ ಮಾಡಿದ್ರ ಅಂತ ಕೇಳಿದ್ರ ಎರಡು ಎತ್ತುಗಳ ಮ್ಯಾಗ ಡುಬ್ಬದ ಮ್ಯಾಗ ಚಪ್ಪರಿಸಿ ಬಿಟ್ರು. ಎತ್ತುಗಳು ಏನ್ ಮಾಡ್ದು ಅಂತ ಕೇಳಿದ್ರ ಕಸಕ್ಕನೆ ತಣ್ಣನೆ ಜಿಗದ್ ಬಿಟ್ಟು ಎಲ್ಲಿ ಎತ್ತುಗಳ ಜಿಗದು ನೋಡು ಅಲ್ಲಿ ಗುರುಗಳು ತೆಳಗ್ ಬಿದ್ರು. ಹೌದಾ ಗುರುಗಳು ತೆಳಗ್ ಬಿದ್ರು. ಒಬ್ಬ ಶಿಷ್ಯ ತನ್ಲೇ ಅಲ್ಲಿ ಗುರುಗಳು ಬಿದ್ದಾರ ಗಾಡಿ ತರ ಬಂದವ. ಗಾಡಿ ತರಬಹುದು ತಟ್ಟಿರ್ಲಿ ಲಿಸ್ಟ್ ತೆಗಿ ಗಾಡಿ ನೆಳ್ಳಾಗ ಹೊಡಿತೀನಿ ಅಂದ. ಹೌದಾ ಲಿಸ್ಟ್ ನೋಡ್ ಮೊದಲ ಲಿಸ್ಟ್ ನೋಡಂದ. ಹಿಂಗ ರೋಡ್ ದಂಡಿಗೆ ಆಲದ ಗಡೆ ಇತ್ತು, ಆಲಗಡದ ಬಡಕ್ ತರಬದ್ರು. ಗುರುಗಳು ಹಿಂಗ 10 ಮಾರಿನ ಮ್ಯಾಗ ಬಿದ್ದಿದ್ರು. ಲಿಸ್ಟ್ ನೋಡಿದ್ರು ಎಲ್ಲಾ ಇದ್ದು ಖರೆ ಗುರುಗಳು ಇದ್ದಿತ್ತಿಲ್ಲ. ಹೊಡಿನ ಲಿಸ್ಟ್ ನಾಗಿಲ್ಲ ಅಂದ್ರು. ಲಿಸ್ಟ್ ಹೊಡಿ ಗುರುಗಳೇನ ಯಾಕತ್ ಕೇಳಿದ್ರಿ ಕಂದಲಗೈ ಗ್ರಾಮದಲ್ಲಿ ಲಿಸ್ಟ್ ಇಲ್ಲಾರೆ ಗುರುಗಳಿಗೆ ಇಲ್ಲೇ ಬಿಟ್ಟು ಹೋಗುವಂತ ಯಾವಾರ ಆಗಿರಬಾರ್ದಿಪ್ಪ. ನಮ್ಮ ಸರಜೋಡಿ ಹಿರಿಯ ಅಣ್ಣವರು ಬಹಳ ಸುಂದರವಾಗಿ ಮಾತಾಡಿ ಸೊಡ್ಡ ಹೊಡೆದ್ರು. ಅವ್ರು ಸೊಡ್ಡ ಹೊಡೆದ್ರಲ್ರಿ ಅಣ್ಣ ಬರೀ ನೀ ಊರಾಗ ಅಟ್ಟೆ ಸೊಡ್ಡ ಹೊಡೆದು ಬಂದಿರ್ಬೇಕು. ನಾವು ಎಲ್ಲಿ ಮೂಲಿ ಗಾಡಿ ಸೊಡ್ಡ ಹೊಡೆದು ಈಗ ಎಲ್ಲ ಕೂಡ 5-6 ವರ್ಷ ಐತಿ ಬಿಟ್ಟಿನಿದು. ನೀ ಸೊಡ್ಡ ಎದರ ಸಲುವಾಗಿ ಹೊಡೆದಪ್ಪ? ನಾ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿನ ತೇಳಿ ಸೊಡ್ಡ ಹೊಡೆದಿ. ಒಂದು ಮಾತು ಹೇಳ್ಯಾನ, ಹಗಲು 8 ತನ ಹಾಡಿಕೆ ನಡಲಿ ಇದ್ರಾಗ ತಿಳಿದೇ ಹೋಲಿ 8 ತನ ಅಂತ ಹೇಳ್ಯಾನ. ಹೌದಾ ನೀವು ವಿಚಾರ ಮಾಡ್ರಿ, ಇಲ್ಲಿ ಮನಿ ಶಾಂತಿ ಅದ ಹೌದಿಲ್ಲ? ಇವತ್ತೊಂದಿನ ಹಾಡಿಕೆ ಕೇಳಕ್ ಬರೋರಿಗೆ ನೀವು ಮನಿ ಶಾಂತಿ ಅವ್ರ ಅನ್ನ ಪ್ರಸಾದ ಹೇಳ್ರಿ, ಹೊತ್ತು ಮಣಗತನ ತಿಳಿಲಿ ಅನ್ನಗ ತಮಗಿವ. ಹೌದಾ ಹಾಲ ಮತ್ತೆ ವಿಷಯ ಎಷ್ಟು ಗುಂಬ ಅದಾನು. ಹೌದು ಸುಮ್ ಹೊಡೆದ ಸೊಡ್ಡ ದಂಡಿಗೆ ಹತ್ಬೇಕ ಸೊಡ್ಡ ಹೊಡೆದ ಸೊಡ್ಡು ಹೊಡಿಬೇಕಾದ್ರೆ ಇದು ಹಿಂಗೆ ಹೇಳಿ ಹೊಡೆದಿನತ್ತೇಳಿ ಸೊಡ್ಡು ಹೊಡಿಬೇಕು. ಹಾಲ ಮತದೊಳಗೆ ಸಿದ್ಧಾಟಿಗೊಳಗೆ ಮೊದಲ ಪ್ರಶ್ನೆ ಏನು ಕೇಳಿನಿ, ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಸಿದ್ಧ ಮಾಳಿಂಗರಾಯ ಜಗದಾನ. ಇನ್ನೊಂದು ಕೆರೆಯಾಗ ಜಿಗಿಬೇಕಾದ್ರೆ ಏನು ಕಾರಣಕ್ಕಾಗಿ ಆ ಕೆರೆಯಾಗ ಜಿಗದಾನ? 7 ಅಡಿ ನಾಗಿದ್ರ ಮ್ಯಾಗ ನಿತ್ತ ಮ್ಯಾಗ ಬಂದಾನ. ಏನು ಕಾರಣಕ್ಕಾಗಿ 7 ಅಡಿ ನಾಗೇಶನ ಮ್ಯಾಗ ನಿತ್ತ ಬಂದಾನ ಅಂತ ಕೇಳಿನಿ. ಅದಕ್ಕೆ ಹೇಳ್ತಾರೆ ಇವರು. ಅದು ಏನ ಹೇಳಿದ್ರು, ಇಂಥ ಏನ ನಾಗರ ಮಡಿವಿನೊಳಗೆ ಜಿಗದ ಏನು ಕಾರಣಕ್ಕಾಗಿ ಜಿಗದ? ಮಾಳಿಂಗರಾಯ ನೀ ಹೇಳಿದ ಪ್ರಕಾರ ಒಪ್ಕೊಳ್ಳ ನಿನ್ನ, ನಾನು ನಿನಗೆ ತಕರಾರು ಮಾಡೋದಿಲ್ಲ. ಜಿಗದಾನಂದ್ರೆ ಏನು ಕಾರಣಕ್ಕಾಗಿ ನಾಗರ ಮಡಿವಿನೊಳಗೆ ಜಿಗದ? ಹೌದಾ ಯಾವ ತಾಲೂಕ ಯಾವ ಜಿಲ್ಲಾ ಎಲ್ಲ ಕೇಳಿವಿ ನಾವು. ಯಾವ ಊರ ಇಲ್ಲ ಅವನ ಪ್ರಕಾರ ಒಪ್ಕೊಳ್ಳನು. ನೀ ನಾಗರ ಮಡಿ ಬಂದಿಲ್ಲ ಒಪ್ಕೋತ. ಏನು ಕಾರಣಕ್ಕಾಗಿ ನಾಗರ ಮಡಿವಿನೊಳಗೆ ಜಿಗದ? 7 ಅಡಿ ನಾಗಿಂದ್ರ ಮ್ಯಾಗ ನಿತ್ತಾನವ. ಹೌದು ನೋಡ್ರಿ, ಅಷ್ಟು ಸುಲಭ ಅಲ್ಲ ಒಂದರ ಮ್ಯಾಗ ವಸ್ತುದ ಮ್ಯಾಗ ನಿಂದಿರ್ಬೇಕಾದ್ರ. ಮ್ಯಾಲ ಹೊಳೆ ಬರೋ ಮುಂದೆ 7 ಅಡಿ ನಾಗಿದ್ರ ಮ್ಯಾಗ ಬಂದಾನವ. ಎದರ ಸಲುವಾಗಿ ಜಿಗದಿ, ಎದರ ಸಲುವಾಗಿ ಅವ ಅದ್ರ ಮ್ಯಾಗ ನಿತ್ತ ಬಂದ ಚಾಜವ. ಇನ್ನೊಂದು ಪಾಳೆ ಬರ್ತೈತಿ, ಅದು ಇಂಥದ್ರ ಸಲುವಾಗಿ ಜಿಗದಾನತ್ ಹೇಳು. ಸರಿ ಇದ್ರೆ ಒಪ್ಕೋತ, ಸರಿ ಇರ್ಲಿಲ್ಲ ಅಂತಂದ್ರ ಇದು ಹಿರಿಯರ ಬದ್ದಲದೊಳಗೆ ಅಲ್ಲಿ ಹೋಗಿ ಕೇಳಿದ್ರು ಹಿಂಗೆ ಅದತ್ ಹೇಳ್ಬೇಕಲ್ಲಿ. ಯಾಕ ಹಸನಾದ ಜ್ವಾಳ ಕೊಡ್ತೀರಿ ಹೊರನಾಳದವನಿಗೆ ಸಣ್ಣ ಹುಡುಗ ತಮ್ಮಗ ತಿಳ್ಕೊಂಡು ಈ ಜ್ವಾಳ ಒಯ್ಲಿಕ್ಕೆ ಬಂದಿನ. ನೀವು ಎಲ್ಲರೇ ಬರೀ ಇಂಥವ್ ಅಂತವತ್ತಂದ್ರ ನಾ ನಿಮಗ್ ಬಿಡುದಿಲ್ಲ. ಆ ಹೊಲ ಯಾವ್ದ ತಗೊಂಡ ನನ್ನ ಹೆಸರ್ಲಿ ಹಾಕೊಂಡು ಹೋಗೋದಿನ. ಹೌದಾ ನಾವ್ ಇಟ್ಟು ಊರಾಗ ನಮ್ಮ ಊರಾಗ ಹಿಂಗ್ ಮಾಡ್ತೀನಿ ಅಂದಿರ್ಬೇಕು. ಹೌದು, ನಾವು 1000 ಮಂದಿ ಇದ್ರೆ ಕೇಳವಲ್ಲ. ಹಾಲ ಮತ್ತದ ಪ್ರಶ್ನೆ ಸಿದ್ಧಾಟಗೊಳಗೆ ಕೇಳಿನಿ. ಏನು ಕಾರಣಕ್ಕಾಗಿ ನೀವೇ ಹೇಳಿರಲ್ಲ, ಆ ನಾಗರ ಮಡಿವಿನೊಳಗೆ ಇಂಥ ಕಾರಣಕ್ಕಾಗಿ ಜಗದಾನ, ಇದರ ಸಲುವಾಗಿ ನಾಗೇಶನ ಮಗ ನಿತ್ತಾನಂತೇಳಿ ಹೇಳ್ಬೇಕು ಮುಂದಿನ ಸಂಧಿ. ಹೌದಾ ಇದು ಒಂದು ಹೋಯ್ತು. ಎರಡನೇದಾಗಿ ಈ ಸದ್ದ ಬೀರ ದೇವರ ಕಂದಲಗಾಂ ಗ್ರಾಮದಲ್ಲಿ ಬೀರ ದೇವರದಾನ. ಈ ಬೀರ ದೇವರ ಪಲ್ಲಕ್ಕಿ ಒಳಗೆ ಮಕ್ಕ ಮಾಡಿಸ್ಯಾರ. ಆ ಬೀರ ದೇವರ ಗುಡಿ ಒಳಗಿನ ಪಲ್ಲಕ್ಕಿ ಒಳಗೆ ಮಕ್ಕ ಕುಂಡ್ರಿಸ್ತಾರ. ಆ ಪಲ್ಲಕ್ಕಿ ಒಳಗಿನ ಮಕ್ಕ ಕುಂಡ್ರಿಸೋದ್ರಪ್ಲಿ ಹಿಂದೊಬ್ಬ ಮುಂದೊಬ್ಬ ಹೊರ್ತಾರ, ಪಲ್ಲಕ್ಕಿ ಹೊರ್ತಾರ. ಎಲ್ಲರಿಗೂ ಗೊತ್ತಾಯ್ತು, ನಾವು ಹೊತ್ತಿದೆವು. ಖರೆ ಬೀರಾಣ ದೇವ್ರ ಪಲ್ಲಕ್ಕಿ ಒಳಗೆ ಬೀರಾಣ ದೇವ್ರ ಮಕ್ಕ ಅದಾವ. ಅದೇ ಪ್ಯಾಟೋನ್ಗಲ್ಲಿ ಹತ್ತಿ ಹಾಲ ಬೆಲ್ಲ ತಗೊಂಡು ಭಕ್ತರ ಮನೆಗೆ ಅಲ್ಲಿ ಜಾತ್ರೆಗೆ ಅಲ್ಲಿ ಹೋಗ್ತಾನೆ. ಏನು ಕಾರಣಕ್ಕಾಗಿ? ಹಾಲ ಮತದೊಳಗ. ಇದು ಕೇಳಿವಿ ನಾವು. ಮತನ ಯಾವ ದೇವ್ರ ಎಂತ ದೇವ್ರ ಹಂಗಲ್ಲ. ಇದಕ್ಕೆ ಹಿನ್ನೆಲೆ ಕಾರಣ ಅದ. ಇಲ್ಲ, ನೀ ಹೇಳಿದ ಶುದ್ಧ ತಪ್ಪದನ್ನು. ಇವತ್ತ ನಾನು ಹಗಲ ಅತನಿ ತಾಲೂಕು ನಂದಗಾಂವ್ಕ ಉಳಿಲಿ ಪೆಂಡಿಂಗ್. ಈ ದೇವ್ರು ಹೊರಗೆ ಹಾಕದ್ರ ಅಂದ್ರೆ ಈ ದೇವ್ರು ಹೊಡೆದ ಕರ್ತಾವ ನಂದು. ಹೌದು, ಡೈರೆಕ್ಟ್ ಹೋಗಿ ಎಲ್ಲಿ ಜಗಲಿ ಮ್ಯಾಗ ಕುಂಡ್ರಸ್ ಬೀರಪ್ಪ. ಹೌದು, ಇವತ್ತ ನಾನು ಭಂಡಾರವಕ್ಕೆ ಇಲ್ಲೇ ಬಿಟ್ಟು ಹೋತನ. ಹೊಳ್ಳಿ ಏನ್ ಮಾಡ್ತಾರ,
ಆ ಗದ್ದಿಗೆ ಪೂಜಾರಿ ಬೀರಣ್ಣ ದೇವ್ರ ಗುಡಿಯಾಗ ಹೋಗಿ ಧೂಪಾರ್ಥ ಹಾಕೊಂಡು ಬಂದು ಆಲಬಾಲ ಯಾವಾಗ ತೋತಾನ ಧೂಪಾರ್ಥ ಎತ್ತಿ ಬೆಳಗ್ತಾನ. ಹೌದು. ಯಾಕೆ ಏನು ಕಾರಣಕ್ಕಾಗಿ ಆ ದೇವರ ಆಲೆಬಲ್ಲ ತಗೊಂಡು ಒಳಗೆ ಹೋಗ್ಕೊಂಡಿರ್ತಾನ, ಆ ದೇವ್ರು ಬರ್ಬೇಕಾದ್ರೆ ಏನು ಕಾರಣಕ್ಕಾಗಿ ಆಲಬಲ್ಲ ತಗೊಂಡು ಭಕ್ತರ ಮನೆಗೆ ಬರ್ತಾನಂತ ಕೇಳಿ ನಾನು. ಹಾ ಎಲ್ಲ ಪಲ್ಲಕ್ಕಿಗೂ ಅದೇ ದೇವ್ರಿ ಅದ, ಗುಡಿಯಾಗೂ ಅದೇ ದೇವ್ರಿ ಅದ. ಮಾದೇವಣ್ಣ, ಹಾ ನೀ ಇದೇ ಶುರು ನನ್ನ ಜೋಡಿ ಕಾರ್ಯಕ್ರಮ ಮಾಡೋದು. ಹೌದು. ನೇತ್ರ ತೇಜ್ ಮ್ಯಾಗ ತೇಜ್ ಇಳಿಲಾರೆ ಇವತ್ತಿನ ದಿವಸ ಸಿದ್ಧಾಟಗೊಳಗ ನೀ ಏನು ಕೇಳು, ನಾ ಏನು ಕೇಳ್ತೀನಿ, ಇಬ್ರು ಜಾಗದ ಮ್ಯಾಗೆ ಕುತ್ತಲ್ಲಿ ಬಿಡುಗಡೆ. ಹಾ ಒಟ್ಟ ಎದ್ದು ಹೋಗೋದಿಲ್ಲ, ಫೋನ್ ಇಲ್ಲಿಯವ್ರ ಕೈ ಕೊಟ್ಟು ಬಿಡು, ಚಂತ ನಡಿಲಿ ಹಾಡ್ಕಿ. ನೀ ಕೇಳಿದ ಪ್ರಶ್ನೆ ಬಿಟ್ಟು ಹೋದ ಹಿರಿಯರು ಇದು ತಪ್ಪದತ್ತಂದ್ರ ನನ್ನ ರೊಕ್ಕನೇ ಇಲ್ಲೇ ಬಿಟ್ಟು ಹೋದ್. ಹಾ ಹೌದಾ. ಯಾವಂದು ಕೇಳಿ ಮಾತಾಡವಲ್ಲ, ಯಾಕತ್ತಂದ್ರ ಅದಕ್ಕೆ ಹೇಳಿನಿ, ಯಾವನಿಗಿದ್ರು ಗುರು ಬೇಕಿಂದ. ಹೌದು. ಗುರುವಿದ್ರೆ ಕೆಲಸ ನಡೀತೈತಿ, ಇಲ್ಲಿಕಂದ್ರ ನಡೆದಿಲ್ಲಪ್ಪ, ನಡೆದಿಲ್ಲ. ನನಗೆ 2 ಪ್ರಶ್ನೆಗಳು ಕೇಳಿದೆ, 3-4 ಕೇಳಿದಿ, ಹಾಡಿನೊಳಗನು ಕೇಳಿದಿ. ನಿನಗೆ ಹಾಡಿನೊಳಗೆ ಒಂದೇ ಅಲ್ಲ, ಹಿರಿಯರ ಬದ್ದಲ್ದ ಕೊಡ್ತಾ, ಪುರಾಣ ಅನ್ಸರ್ವಾಗಿನ ಕೊಡ್ತಾ. ನೀ ಏನು ಕೇಳಿದ ಒಟ್ಟು ಹೌದು ಎಲ್ಲ ಬರ್ತದ ಹೇಳುದಿಲ್ಲ. ನೀ ಏನು ಕೇಳಿದ ಅದು ಹೇಳ್ತಾ. ಹಾಡಿನೊಳಗೆ ಏನು ಕೇಳ್ಯಾನ್ರಿ? ಏನ್ರಿಪ್ಪ? ಮಾಯವಾಗ ಮೀಸಿ ಯಾಕೆ ಬಂದು ಅಂತ ಕೇಳ್ಯಾನ. ಹೌದಿಲ್ಲ? ಹೌದು. ಹಿರಿಯರ ಬದ್ದಲದೊಳಗನು ಉತ್ತರ ಕೊಡ್ತಾ. ಅಲ್ಲಂದ್ರೆ ನಾ ಪುರಾಣ ತಂದು ತೋರಿಸ್ತೀನಿ ನಿನಗೆ, ಹಿರಿಯರ ಮಠ ಮನೆಯವರು ಬರೆದ ಪುರಾಣದೊಳಗೆ. ಹೌದಾ. ಮಾಯವಾಗ ಮೀಸಿ ಯಾಕೆ ಬಂದು ಅಂತ ಕೇಳಿದ್ರ. ಹೌದು. ಹೌದಿಲ್ಲ? ಮಾಯವಾಗ ಮೀಸಿ ಬರ್ಬೇಕಾದ್ರ ವಿಷ್ಣುವಿನ ಅವತಾರ ಮಾಯಮಗಿತ್ತು. ಯಾವಾಗ ವಿಷ್ಣುವಿನ ಅವತಾರ ಮಾಯಮಗಿತ್ತು, ಅದೇ ವಿಷ್ಣು ಕೈಲಾಸದಲ್ಲಿ. ಅವ್ ಕತಿ ಹೇಳೋದು ಬೇಡ, ಹಿಂದೇನು ಯಾವ ರೀತಿಯಾಗಿ ಅಲ್ಲಿ ಸಮುದ್ರದೊಳಗೆ ಸಕ್ರಿ ಬೀರದ ಬೀರಪ್ಪ, ಅದು ಏನು ಹಿಂದಿನ ತೆಗೆದ ಬೇಡ. ವಿಷ್ಣುವಿನ ಅವತಾರ ಮಾಯಮಗಿತ್ತು. ಮುಂದೆ ಯಾವಾಗ ಈ ಶಿಕಾಸುರ ದೈತ್ಯ ಹೊಡಿಬೇಕಾಗಿತ್ತಲ್ಲ, ವಿಷ್ಣುವಿನ ಅವತಾರ ತೊಟ್ಟು ಶಿಕಾಸುರ ದೈತ್ಯ ಹೊಡೆದಾಳಾಗ ಅವಾಗ ಹೊಡಿಬೇಕಾಗಿತ್ತಂದ್ರೆ ವಿಷ್ಣುವಿನ ಅವತಾರ ತೊಟ್ಟ, ಅದರ ಸಲುವಾಗಿ ಮೀಸಿ ಬಂದವ. ಇದು ಹಿರಿಯರ ಬದ್ದಲ್ದ ಕೊಡ್ತಾ ನನ್ನ ಬಲಿ ಪುರಾಣ ತಂದು ತೋರಿಸ್ತು. ಒಂದಿನದ ಫೈನಲ್ ಅರೆ ಹಿಂಗ್ ಕುಲ್ಲ ಇಟ್ಕೊಂಡು ಹೋಗವಲ್ಲ. ಇನ್ನೊಂದು ಏನ್ರಿಪ್ಪ? ಯಾವಾಗ ಸಂಗಮನಾಥನ ಮರಿ ಒಳಗ ತಂದೆ ತುಕ್ಕಪ್ರ 700 ಜನಿಗೆ ನಮಿಸ್ತಿದ್ದ, ಅವಾಗ 1100 700 ಬ್ಯಾಡ್ರ ಬಂದ ಮುತ್ತಿಗೆ ಹಕ್ಕದ ಕಾಲಕ್ಕ ಗುರು ಕೊಟ್ಟಿರ್ತಕ್ಕಂತ ಸನ್ಯಾಸಿದ್ದ. ಹೌದಾ? ಹೌದಿಲ್ಲ? ಅವಾಗ ಗುರು ಸನ್ಯಾಸಿದ್ ಹೇಳ್ತಾನ, ದುಃಖ ಬಂದಲ್ಲಿ ದುಃಖದ ಕೊಳ್ಳಲುವುದು, ಸುಖ ಬಂದಲ್ಲಿ ಸುಖದ ಕೊಳ್ಳಲೂರು. ಹೌದಿಲ್ಲ? ಹೌದು. ಅವಾಗ ತುಕ್ಕಪ್ರಾಯನ ಬಲ್ಲಿ 365 ಬಾಣಿದ್ದು. ಹೌದಿಪ್ಪ. ಅವಾಗ ಗುರು ಸನ್ಯಾಸಿದ್ದ ದುಃಖ ಬಂದಲ್ಲಿ ದುಃಖದ ಕೊಳ್ಳಲುವುದು, ಅಲ್ಲಿ ನಾ ಪ್ರತ್ಯಕ್ಷ ಆಗ್ತೇನೆ ಅಂದ ಕಾಲಕ್ಕ ಅವಾಗ ಗುರು ಹೇಳಿದ ಮಾತ ಮರ್ತ. ಯಾರು? ತುಕ್ಕಪ್ಪರಾಯ. ಮರತ್ತು ಬಂಡ ಬ್ಯಾಡ್ರ ಬಂದಾರ ತಿಳ್ಕೊಂಡು ಇವರಿಗೆ ಬಂಡ ಬ್ಯಾಡ್ರಿಗೆ ಹೊಡಿಬೇಕ ತಿಳ್ಕೊಂಡು 364 ಬಾಣ ಹೊಡೆದ. ಒಟ್ಟ ಬಡಿಲಿಲ್ಲ, ಹುಸಿ ಹೋಗುದು. ಹೌದಿಪ್ಪ. ಕೊನೆ ಬಾಣ ಚಕ್ಕರ ಬಾಣ ಉಳಿತು. ಯಾವಾಗ ಈ ಬಾಣೊಂದು ತಪ್ಪತ್ತಂದ್ರ ನಾಳಿಗೆ ನನ್ನ ಜಾಡಿಗೆ ಬಟ್ಟ ಬಂದಿತ್ತು, ನನ್ನ ಕುಲಕ್ಕೆ ಕುಂತ ಬಂದಿತ್ತು ತಿಳ್ಕೊಂಡು ಇದು ಅವ್ರ ಕೈಯಾಗ ಪ್ರಾಣ ಕೊಡಬಾರ್ದು, ನಾನೇ ಹೊಡ್ಕೊಂಡಂತೇಳಿ ಬಾಲಗಾರಿ ಹಬ್ಬಟ್ಟಿನೊಳಗೆ ಇಟ್ಕೊಂಡು ತಾನ ಬಾಣ ತಾನೇ ಹೊಡ್ಕೊಂಡು ಎದೆಗೆ ಹೊಡೆದು ಧರಣಿಗೆ ಬಿದ್ದ ತುಕ್ಕಪ್ಪರಾಯ. ಅವಾಗ ಶಿವನ ಸಲಗಾದ ಗೋಳಿ ಕಾಲಕ್ಕೆ ಅದ್ರಿ ಏನ್ ಮಾಡ್ತಂತ ಕೇಳಿದ್ರ. ಉಂಬಳೆ ಠಾಣಕ್ಕೆ ಬಂದು ಹುಲ್ಲು ಜೋಪಡಿ ಬಲ್ಲಿ ನಿತ್ತು ಡರಿ ಹೊಡೆದು ಅವಾಗ ಸೋಮರಾಯ ಗೋಳಿದನಿ ಕೇಳಿ ಬಂದ ನೋಡ್ತಾನ. ಏನೋ ಅಣ್ಣಗ ಘಾತ ಐತ ತಿಳ್ಕೊಂಡು ಹೊರಗೆ ಬಂದು ಸೋಮರಾಯ ಅವಳ ತನ್ನ ಜಡಿ ಹಿಂಡದ 3 ಹನಿ ರಗತ ಬಿತ್ತು. ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ತಾಯಿ ಕಣ್ಣವನ್ನು ಕರ್ಕೊಂಡು ಓಡಿ ಸಂಗಮನಾಥನ ಮರಿಗೆ ಬಂದ. ಅವಾಗ ಆ ಸಂಗಮನಾಥನ ಮರಿಯೊಳಗ ಅಣ್ಣ ಬಾಣ ಹೊಡ್ಕೊಂಡು ಬಿದ್ದಿದ್ದ. ಆ ಕತಿ ಹೇಳೋದು ಬೇಡ, ನೀ ಏನು ಪ್ರಶ್ನೆ ಕೇಳಿದ ಅಟ್ಟೆ ಉತ್ತರ ಕೊಡ್ಬೇಕಾಗೈತಿ. ಯಾವಾಗ ಆ ಬಾಣಿನ ತುದಿ ಮ್ಯಾಗ ಕಾಗಿ 3 ಮಾತು ಶಬ್ದಗಳ ನುಡಿದಾದ, ಇನ್ನುವರೆಗೆ ಅದು ಕಲಿಯುಗದಲ್ಲಿ ಆ 3 ಮಾತು ನಡೀತೈತೆ. ಈ ಸದ್ಯ ಎಲ್ಲಿ ನಡೀತೈತೆ ಅಂತ ಕೇಳಿರಿ ನೀವು ಹಿರಿಯರ ಬದ್ದಲ್ದೊಳಗ. ಈ ಸದ್ಯ ಉಮರಾಜದಲ್ಲಿ ಗಿಡದೊಳಗ ಬಂದ ಕಾಗಿ ಒಂದು ಶಬ್ದ ನುಡಿತಂದ್ರ ಆ ನುಡಿ ಏನ್ ಮಾಡ್ತಾನಂತ ಕೇಳಿದ್ರೆ ಗೋಳಪ್ಪ ಮುತ್ತಿ ಆ ನುಡಿಯನ್ನ ಕೇಳಿ ಗುಡಿ ಒಳಗೆ ಹೋಗಿ 3 ನುಡಿ ಮಾಡ್ತಾನ. ಅವಾಗಿಂದ ಇನ್ನುವರೆಗೆ ಐತದು. ನಾ ಸುಳ್ಳತ್ತಂದ್ರ ಅಲ್ಲಿ ನೀವು ಫೋನ್ ಹಚ್ಚಿ ಕೇಳ್ರಿ, ಇವತ್ತ ನಂದು ನಿಂದ ಜೀಪ್ ಅಲ್ಲಿಗೆ ಹೊಡ್ಯ ಉಮರಾಜ್ಗೆ. ಅವಾಗ ಅಲ್ಲಿ ಗೋಳಪ್ಪ ಮುತ್ತೆ ಏನು ನುಡಿತಾನಂತ ಕೇಳಿದ್ರ 1ನೇದ್ದು ಮಳೆಗಾಲದ ಹೇಳ್ತಾನ, 2ನೇದ್ದು ಜನದ ಪೀಡ ಹೇಳ್ತಾನ, 3ನೇದ್ದು ರಾಜಕೀಯ ಬದ್ದಲ್ದಾಗ ಹೇಳ್ತಾನ. ನೀ ಕೇಳಿದ ಪ್ರಶ್ನೆ ಕೂತ್ರ ಹಿರಿಯರ ಬದ್ದಲ್ದಾಗ ಕುಲ್ಲ ನನ್ನ ಬಲಿ ಬುಕ್ ಐತಿ. ಇದು ಹಿರಿಯರು ಹೇಳಿದ್ದು, ಮಠ ಮನೆಯವರು ಹೇಳಿದ್ದೇ ಐತಿ. ಇದ್ರ ಬಿಟ್ಟು ಏನಾರ ಬ್ಯಾರೆ ಎತ್ತು ಕಂದಲಗಾಂವ ಗ್ರಾಮದಾಗ ಅಂದ್ರೆ ಉತ್ತರ ಹೇಳಿ. ಇನ್ನೊಂದು ಏನು ಕೇಳಾರತ್ತ ಕೇಳಿದ್ರ ಏನ್ರಿಪ್ಪ? ಒಂದು ಊರಾಗ ಬೀರಾಣ ದೇವರ ಗದಿಗೆ ಹಚ್ಚೋದಿಲ್ಲ,
ಹಾ ಹಂಗ ಗದಿಗೆ ಹಚ್ಚುದಿಲ್ಲ. ಒಂದ್ ಊರಾಗ ಬೀರಾಣದವ್ರಿಗೆ ಗದ್ದಿಗೆ ಹಚ್ಚೋದಿಲ್ಲ. ಯಾವ ತಾಲೂಕ್, ಯಾವ ಜಿಲ್ಲಾ, ಯಾವ ಹೊತ್ತು ಕೇಳಿದ್ವಿ. ಹೌದು ಹೌದಿಲ್ಲ? ಹಾ. ನೀ ಏನ್ ಕೇಳಿ ತಾಲೂಕ ಜಿಲ್ಲಾ ಬೇಡ. ಹಾ ಆ ದೇವರ ಮುಂದೆ ನಾನು ಪಾಳೆ ಕಚ್ಚಿ ಹುಲಿಜಂತಿ ಹೊನ್ನೂರು ಎಲ್ಲ ಹಾಡಿ ನಾನು ಹಾ ಹೊನ್ನೂರು ಬೀರಪ್ಪ ಗದ್ದಿಗೆ ಹಚ್ಚೋದಿಲ್ಲ. ಹೌದಾ? ಮತ್ತೆ ಈ ಬೀರಪ್ಪಗೆ ಬಿಟ್ಟು ಯಾವ ಬೀರಪ್ಪಗಾರ ಹೇಳ್ದಪ್ಪ ಅಂತಂದ್ರ ಅದು ನಾವು ವಿಚಾರ ಮಾಡ್ತೀರಿ. ಹಾ ಮತ್ತೆ ಇರ್ಲಾರ ದೂರ ನಾ ತಿರ್ಗಾಡ್ಲಾರ ಹಳ್ಳಿ ಒಳಗೆ ಇತ್ತಂದ್ರ ಹೌದು ನಾ ಏನು ಅಲ್ಲಕ್ ಬರುದಿಲ್ಲ. ಹೌದ್ ಹೌದಿಪ್ಪ. 3 ಬಾರಿ ಹಾಡಿನಿದೆ ಶ್ರಾವಣ ತಿಂಗಳದೊಳಗ. ಹಾ ಹೊನ್ನೂರು ಬೀರಪ್ಪನ ಮುಂದ ಅವನಿಗೆ ಗದ್ದಿಗೆ ಹಚ್ಚೋದಿಲ್ಲ, ಜಗಲಿ ಕುಂಡ್ರಸ್ತಾರ ಹೊನ್ನೂರು ಬೀರಪ್ಪಗ. ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಅವರು, ಏನತ್ರಿ? ಸಿದ್ಧಮಾಳಿಂಗರಾಯ. ಸಿದ್ಧಮಾಳಿಂಗರಾಯ ಅವ ಹೆಂಗಾತ್ ಕೇಳಿದ್ರ, ಹೌದು ಸಿದ್ಧಮಾಳಿಂಗರಾಯ ಯಾವ ಭಕ್ತರ ಮನೆಗೂ ಹೋಗೋದಿಲ್ಲ. ಅವಾಗ ಬೀರ ದೇವರ ನಾನೇ ತಿರುಗಾಡಿ ದುಡಿದು ತಂದು ನಿನಗೆ ಹಾಕ್ತೀನಿ ಮಾಳಪ್ಪ, ನೀ ಇಲ್ಲೇ ಕುಂದ್ರಂದ ಅಂತ ಹೇಳಿದ್ರು. ಹೌದು. ಅದ್ರ ಬದ್ದಲದೊಳಗೆ ನಾ ಮಾತಾಡಿನೇನು, ಆಹಾ ಮಾಳಿಂಗರಾಯ ಹೋಗಲ್ಲ ಅಂತ ಹೇಳಿ ನೀನು ಇಲ್ಲ. ವಿಷಯ ಯಾಕದ್ರದು? ಅದ್ರದ್ದು ಏನು ಅಂದಿಲ್ಲ. ನಾ ಪ್ರಶ್ನೆ ಏನು ಕೇಳಿ ಉತ್ತರ ಕೊಡ್ಬೇಕು, ನೀವೇನು ಕೇಳ್ಬೇಕು ಅದು ಉತ್ತರ ಹೇಳ್ಬೇಕಷ್ಟೆ. ಹಾ ಹುಲಿಜಂತಿ ಮಾಳಿಂಗರಾಯ ಇಂಥ ಭಕ್ತರ ಮನೆಗೆ ಹೋತಾನಂತ ಹೇಳಿಲ್ಲ. ಹಾ ಹೋಗುದಿಲ್ಲ, ಗೊತ್ತಾಯ್ತದ ನಮಗ. ಹಂಗ ಮಾತಿಗೆ ಗುರು ಶಿಷ್ಯರ್ದು. ಹೌದು. ನೀವೇನು ಕೇಳಿರಿ ನಿಂಬದಕ್ಕೆ ಉತ್ತರ ಕೊಟ್ಟಿ ನಾನು. ಹಾ. ನನ್ನಕ್ಕಂತರೂ ನೀವು ಸನ್ನೆ ಬಂದಿಲ್ಲ. ಹೌದಾ? ಇನ್ನೊಂದು ಪ್ರಶ್ನೆ ಕೇಳ್ತಾ, ಏನ್ರಿಪ್ಪ? ಇವತ್ತು ಚಂತ ನಡಿಲಿ ಹಾಡ್ತೀನಿ ಹಾ ನಡಿ. ಹಾಲು ಮತ್ತು ಸಿದ್ಧಾಟಿಗಳಿಗೆ. ನನಗೆ ಸಿದ್ಧಾಟಿಗೆ ಅವ್ರು ಅಂದ್ರೆ ನನಗೆ ಹೆಂಗಂತ ಇನ್ನಿಟ್ಟು ವಿಷಯ ಬರ್ತಾವ. ಹೌದು. ಬಾರಾಮತಿ ಗೌಡ್ರ ಬದ್ದಲದೊಳಗೆ ಜಾತ ಜೊತೆ ಜಕ್ಕಪ್ಪ ಮಾಳಪ್ಪರ ಬದ್ದಲ್ದ ವ್ಯತ್ಯಾಸ ಗೊತ್ತೈತಿ ನಿಮ್ ಕಂದಲ್ಗಂದ ಗ್ರಾಮದವ್ರಿಗೆ. ಹೌದು. ಹಾಡೋರಿಗೆ ಕೇಳಗತ್ತೀನಿ, ಊರವ್ರಿಗೆನ್ನ ಬಂದು ಹೊಡೆದಿರಿ, ನಿಮಗೆ ಯಾರಿಗೆ ಕೇಳಲ್ಲ. ಹಾ ಹಾ ಮಾದೇವಣ್ಣಗ ನನಗೆ ಫೈಟ್ ಆಗಿ ಫೈಟ್. ಇನ್ ಇಬ್ರು ದಿಮ್ಮಿನ ಬೆಲೆ ಕುಂದ್ರದ್ ಎದ್ದು ಹೋಗೋದಿಲ್ಲ. ಹಾ ನಾ ಇಲ್ಲ. ಏನ್ ಕೇಳ್ತೀನಿ ನೀ ಹೇಳ್ಬೇಕು, ಹಾ ನೀ ಏನ್ ಕೇಳ್ತ ನಾ ಇಲ್ಲೇ ಕೂತಲ್ಲಿ ಹೇಳ್ಬೇಕು. ನೀವು ಕುಂದ್ರ ಯಾವ್ದು ಹೋತೇವು. ಹಂಗಲ್ಲ ಅದು. ಹೌದು. ಏನಂತ ಕೇಳಿದ್ರ ಏನ್ರಿಪ್ಪ? ಇನ್ನೊಂದು ಮಾತು ಕೇಳ್ತೀನಿ, ಟೈಮ್ ಬರ್ತೈತಿ. ಹಾ ಬಾರಾಮತಿ ಗೌಡ್ರು ಹೌದು. ಸೋಮರಾಯ್ ತುಕ್ಕಪ್ಪರ ಗೌಡ್ರಿಗೆ ಯಾರು ಗುರುಗಳದಾರ? ಯಾರಿಪ್ಪ? 7 ತಲೆ ಗುರು ಸನ್ಯಾಸಿ. ಸೊನಾರ್ ಸಿದ್ಧ ಅದ. ಹೌದಿಲ್ಲ? ಹಾ ಹಿಂಗ ಹಾಲು ಮತದೊಳಗ ಹೌದು. ಹೌದಿಲ್ಲ? ಹಾ 7 ತಲೆ ಗುರು ಸನ್ಯಾಸಿದ್ದ ಅತ್ತಾರ, ಹಾ ಎಲ್ಲರೂ ಅತ್ತಾರ. ಹೌದು. ಈ 7 ತಲೆ ಗುರು ಸನ್ಯಾಸಿದ್ದ ಹಾಲು ಮತಕ್ಕ ಯಾವಲ್ಲಿ ಬಂದ ಕೂಡ್ಕೊಂಡ? 7 ತಲಿ ಸೊನಾರ್ ಸಿದ್ಧ. 7 ತಲೆ ಗುರು ಸನ್ಯಾಸಿದ್ದ ಅತ್ತಾರ, ಹಾ ಹೌದಿಲ್ಲ? ಹೌದು. ಹಾಲು ಮತಕ್ಕ ಯಾವಲ್ಲಿ ಬಂದ ಜಾಯಿಂಟ್ ಆದವ ಬೇಕಲ್ಲ? ಹಾ ಎಲ್ಲಿ ಬಂದು ಕೂಡ್ದ? ಬೀರಪ್ಪ ಮಾಸ್ತಾರ ಹಾಡುವತ್ನ ಕೂಡ್ದು, ಹಾ ಇದಕ್ಕೂ ಮೊದಲು ಕೂಡ್ದು, ಉಂಡಾಡ್ ಶಿವಪದ್ಮಗುಂಡ ಜೋಡಿ ಕೂಡಿದ್ನು. ಹಾ. ಈ ಕಡೆ ಅವ್ರ ಮಕ್ಕಳು 84 ಮಂದಿ ಮಕ್ಕಳು, ಹತ್ತಿ ಕಂಕಣದವ್ರು 21 ಮಂದಿ ಗಂಡಸು ಮಕ್ಕಳು, ಇದ್ರಾಗ ಕೂಡಿದನು. ಹಾ ಎಲ್ಲಿ ಕೂಡ್ದ? ಜಾಗ ಬೇಕಲ್ಲದ ಕೂಡಿದ್ದು. ಹೌದು. ಈ ಸದ್ದ ಡೋಣಿ ಹಗ್ಗೇರಿ ಕೆರೆ ಒಳಗ ಗುರು ಶಿಷ್ಯರ ಕೂಡ್ಯಾರತ್ತೇಳಿ ಹಿಂಗಿರಿಯಾರು ಹೇಳ್ತಾರ. ಹಾ ಹಂಗ 7 ತಲೆ ಗುರು ಸನ್ಯಾಸಿದ್ದ ಹಾಲು ಮತಕ್ಕೆ ಎಲ್ಲಿ ಜಾಯಿಂಟ್ ಆದ ಬಂದು? ಹೌದಾ? ಮಾದೇವಣ್ಣ ಹಾ ಬಹಳದಿದ ಕತ್ತಿ. ಹೌದು ಹೌದು. ಯಾಕತ್ ಕೇಳಿದ್ರ, ಹೌದು ಶಾಣ್ಯಾರದಿರಿ, ನಿಮ್ಮ ಜೋಡಿ ವಾದ ಯಾಕೆ ಮಾಡ್ತೀನಿ ಅಂತ ಕೇಳಿದ್ರ, ಹೌದು. ನಿಮ್ಮಿಂದ ನಾ ತಿಳ್ಕೊಂಡ ಹೋಗವದೀನಿ. ಹಾ ನಿಮ್ಮಂಗ ನಾ ಸಿಟ್ಟಿಗೆ ಬರವಲ್ಲ, ನಿಮ್ಮಿಂದ ಕಲಿಬೇಕಾಗ್ಯದ ನಾವು. ಕಲಿಬೇಕಾಗೈತಿ. ಒಂದಕ್ಕ 2 ಉತ್ತರ ಸಿಗಬೇಕಾಗೈತಿ. ಹಾ ಹೌದಿಲ್ಲ? ಹೌದು. 7 ತಲೆ ಗುರು ಸನ್ಯಾಸಿದ್ದ ಹಾಲು ಮತಕ್ಕ ಯಾವ ಜಾಗದಾಗ ಮೊಟ್ಟ ಮೊದಲು ಕೂಡದ? ಹೌದು ಹೌದು. ಇದ ಇನ್ನೊಂದು ಪ್ರಶ್ನೆ ಐತಿ. ಇನ್ನೊಂದು ಏನ್ರಿಪ್ಪ? ಇನ್ನೊಂದು ಪ್ರಶ್ನೆ ಹಂಗ ಅಂತ ಕೇಳಿದ್ರ, ಚಂತನ ಆಗ್ಬೇಕಲ್ ಮತ್ತ. ಸಂಧಿಗೆ ಅಡ್ಡಾಡು ಹಾ ನೀವು ಹೇಳಿರಿ, ಅಕ್ಕ ಮಾಯಾಗ ಮೇಯಿಸಿ ಬಂದು ಅಂತ ಕೇಳಿರಿ. ಹಾ ಅದೇ ಮಾಯನ ಬದ್ದಲ್ದೊಳಗೆ ಕೇಳ್ತ, ನಿಮಗೆ ಶಾಣ್ಯರಿದ್ದೀರಿ ನೀವು, ನಿಮ್ಮಿಂದ ನಾ ತಿಳ್ಕೊಬೇಕಾಗೈತಿ. ಕೇಳ್ರಲ್ಲ. ಯಾವಾಗ ಕಾಡರುದ್ದರು ಭೂಮಿ ಕೊದಲಿಗೆ ನಂದನ ವನದೊಳಗ ಹೌದು. ಬೀರ ದೇವರ ಆಲದ ಮರದಲ್ಲಿ ತೊಟ್ಟಿಲದೊಳಗೆ ಕೈಕಾಲ ಬಿಚ್ಚಿ ಆಡ್ತಿದ್ದ ನೋಡು. ಆಡ್ತಿದ್ದ. ಹೌದಿಲ್ಲ? ಹೌದು. ಆ ಕೈಕಾಲ ಬಿಚ್ಚಿ ಏನು ಆಡ್ತಿದ್ದ? ಹಾ ಎಂತಲ್ಲೇ ಕಾಡರುದ್ದರು ಭೂಮಿ ಕೊದಲಿಗೆ ನಂದನ ವನದೊಳಗ ಹೌದು. ಬೀರಾಣ ದೇವರ ಅದಾನ ಅಂತ ತಿಳ್ಕೊಂಡು ಇದು ಮಾಯವಾಗಿ ಹೆಂಗ್ ಗೊತ್ತ? ಹೌದಾ? ಹಂಗ ಬೀರದೇವ್ರ ಅದಾನಂತೇಳಿ ಮಾಯಾವಾಗ ಹೆಂಗ್ ಗೊತ್ತ? ಇವನೇ ಭೀರಪ್ಪ ಅದಾನ, ಹೌದು. ಇವನೇ ಭೀರಪ್ಪಗೆ ನೀ ತಗೋ ಅಂತೇಳಿ ಮಾಯವಾಗಿ ಹೆಂಗ್ ಗೊತ್ತಾಯ್ತು? ಹೌದಾ? ಬರಬೇಡ್ರಿ ನಾ ಕೇಳೋದು. ಹಾಲು ಮತ್ತ ವಿಷಯ ಬಹಳ ಜಾಗದೊಳಗೆ ಕತ್ತಲದೊಳಗೆ ಕೂತ ಬೆಳಕಿಗೆ ತರಬೇಕಾಗಿದೆ ಕಂದರಗಾಂವ್ ಗ್ರಾಮದಲ್ಲಿ. ಹೌದು ಹೌದು. ಬೀರಾಣ ದೇವರ ಹಾ ಮಾಯಮ್ಮ ಆಡ ಮೈಸ್ಕೊತ್ ಹೋಗ್ಯಾಳ. ಹೌದಾ?
ಖರೆ ಕಾಡರುದ್ದರು ಭೂಮಿ ಕೊದಲಿಗೆ ನಂದ ನೋಡದ ತೊಟ್ಟಿಲದೊಳಗೆ ಇವನೇ ಭೀರಪ್ಪತ್ತೇಳ ಮಾಯಾವ ಹೆಂಗ್ ಗೊತ್ತಾಯ್ತು ಯಾರು ಹೇಳಿದ್ರು ಯಾರು ತೋರಿಸಿಕೊಟ್ರು ಇದು ಬೇಕಲ್ಲ ಹೌದು ಇಲ್ಲ ಎರಡು ಪ್ರಶ್ನೆಗಳದಾವ ಹಾ ಇನ್ನೊಂದು ಪ್ರಶ್ನೆ ಕೇಳೋನೇನು ಏನಿಲ್ಲ ಜನರಲ್ದೊಳಗೆ ಹೇಳ್ತಾರಿಲ್ರಿ ನಿಮ್ಮ ಊರವ್ರು ಜನರಲ್ದೊಳಗೆ ಅಂದ್ರೆ ಎಲ್ಲ ಪ್ರಪಂಚ ಜೀವನದೊಳಗೆ ಏನು ಬರ್ತದ ಅದು ಕೇಳೋನಿಲ್ರಿ ಹಾ ಇದೊಂದು ಕೇಳೋನು ನಮ್ಮ ಮಾದೇವಣ್ಣಗ ಜನರಲ್ದೊಳಗ ನಮ್ಮ ತಾಯಿ ಬಳಗದವ್ರು ಕೂಡಿರಿ ತಂದೆ ಬಳಗದವ್ರು ಕೂಡಿರಿ ಹೌದಿಲ್ಲ ಹೌದು ಏನು ಪ್ರಶ್ನೆ ಕೇಳೋದು ಅಂತ ಕೇಳಿದ್ರೆ ಏನ್ರಿಪ್ಪ ನಾನು ಭಾಳ ಜಾಗದೊಳಗೆ ಕೆಲವೊಬ್ರು ಕೇಳಿನಿ ಈ ಹಿರಿಯರಿಗೆ ಕೇಳಿಲ್ಲ ಇವ್ರಿಗೆ ಕೇಳವ ಹಾ ಈಗ ಏನ್ ಮಾಡ್ತಾರಂತ ಕೇಳಿದ್ರೆ ನಮ್ಮ ಹುಡುಗಗೆ ಒಂದು ಕನ್ಯೆ ಬೇಕಾಗ್ಯದತ್ತಾರ ನಮ್ಮ ಹುಡುಗ ಒಂದು ಕನ್ಯೆ ಬೇಕಾಗ್ಯದ ಕನ್ಯೆ ಬೇಕಾಗ್ಯದತ್ತಾರ ತಿರುಗಾಡ್ತಾರ ಒಂದು ಕನ್ಯೆ ಪಾಸ್ ಆಯ್ತಂದ್ರ ಹುಡುಗ ಕೇಳ್ತಾರ ಆಯ್ತಮ್ಮ ನಿನಗ ಮನ್ಸಿಗೆ ಬಂದಾಳ ಇಲ್ಲತ್ ಕೇಳ್ತಾರ ಹುಡುಗಿ ಮನ್ಸಿಗೆ ಬಂದಾಳ ಇಲ್ಲ ನಿನಗ ಅವಾಗ ಅವತ್ತಾನ ಹ್ಞೂ ಅತ್ತಾಳ ಅಲ್ಲಿಂದ ಹುಡುಗಿ ತಾಯಿ ತಂದೆ ತಂಗಿ ಮತ್ತ ಹುಡುಗಗ್ ನೀನ್ ನೋಡಿದಿಲ್ಲ ಮನ್ಸಿಗೆ ಬಂದದ್ ಕೇಳ್ತಾರ ಹ್ಞೂನವ ಅಂದ್ರಪ್ಲೆ ಅವ್ರಿಗೆ ಏನ್ ಮಾಡ್ತಾರ ಅಲ್ಲಿ ಹ್ಞೂ ಅಂದ್ರಪ್ಲೆ ಗಚ್ಚಿ ಮಾಡ್ತಾರ ಹೌದಿಲ್ಲ ಗಚ್ಚಿ ಮಾಡ್ತಾರ ಗಟ್ಟಿಗಡ್ ಊಟ ಮಾಡ್ತಾರ ಈಗೆಲ್ಲ ಸಕ್ಕರೆ ಏರಿ ಅದು ಮಾಡ್ತಾರ ಹೌದಿಲ್ಲ ಹಿಂಗ ಗಚ್ಚಿ ಮಾಡದ ನಂತರ ಆ ಹುಡುಗಿ ತಾಯಿ ತಂದೆ ಹುಡುಗನ ತಾಯಿ ತಂದೆ ಏನತ್ತಾರ ಏನ್ರಿ ಬಾಳ ದಿವಸ ಬಿಡುದು ಬೇಡ ಹೌದಿಲ್ಲ ಇಂಥ ತಾರೀಕಿಗೆ ನಾವು ಲಗ್ನ ನೇಮಸೋನ ತಿಳ್ಕೊಂಡು ಒಂದು ತಾರೀಖ್ ತೆಗಿತಾರ ಅದಕ್ಕ ಹೌದು ಏನ್ ಮಾಡ್ತಾರ ಒಂದು ತಾರೀಖ್ ತೆಗಿತಾರ ತಾರೀಖ್ ತೆಗೆದ ನಂತರ ಅವಾಗ ಅಲ್ಲಿ ಏನ್ ಮಾಡ್ತಾರ ಇವ್ರಿಗೆ ನಾ ಇದ್ರೊಳಗೆ ಏನ್ ಪ್ರಶ್ನೆ ಕೇಳುದತ್ತ ಕೇಳಿದ್ರ ಏನ್ರಿಪ್ಪ ತಾರೀಖ್ ತೆಗೆದ್ರ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪದ್ಧತದ ಇಸ್ಲಾಂ ಧರ್ಮದಲ್ಲಿ ಈ ಪದ್ಧತ ನಡೆದಿಲ್ಲ ನಾ ಹೇಳಕತ್ತಿದ್ದು ಹಿಂದೂ ಧರ್ಮದಲ್ಲಿ ನನಗ್ ಗೊತ್ತಿದ್ದ ವಿಷಯ ಆದ್ರೆ ಇಸ್ಲಾಂ ಧರ್ಮದಲ್ಲಿ ಇದು ನಡೆದಿಲ್ಲ ನಡೀತಿತ್ತಂದ್ರೆ ನಿಮಗ್ ಗೊತ್ತ ಹಿಂದೂ ಧರ್ಮದಲ್ಲಿ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರ ತಾರೀಖ್ ತೆಗದಂದ್ರ 2 ದಿವಸ ಆಗ್ಲಿ 4 ದಿವಸ ಆಗ್ಲಿ 5 ದಿವಸ ಆಗ್ಲಿ 1 ದಿವಸ ಆಗ್ಲಿ ಮದುಮಗಳಿಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರ ಲಗ್ನ 4 ದಿನ ಆಗ್ಲಿ 3 ದಿನ ಆಗ್ಲಿ 2 ದಿನ ಆಗ್ಲಿ ಹಿಂಗ 5 ದಿನ ಆಗ್ಲಿ ಅಗಾವ್ ಕರ್ಕೊಂಡ್ ಬರ್ತಾರ ಮದುಮಗಳಿಗೆ ಏನೋ ಅಡ್ವಾನ್ಸ್ ಕರ್ಕೊಂಡ್ ಬರ್ತಾರ ಗಂಡನ ಮನೆಗೆ ಕರ್ಕೊಂಬಂದು ಒಳಕಾಲ ಪೂಜೆ ಅಂತ ಮಾಡ್ತಾರ ಒಳ್ಳಕಲ್ಲಿ ಪೂಜೆ ಬಿಸ್ಕಲ್ ಪೂಜೆ ಅವ್ರು ಬಂದ ಬಳಕ ಮಾಡ್ತಾರ ಹೌದಿಲ್ಲ ಮೊಟ್ಟ ಮೊದಲ ಯಾವ ಮದುಮಗಳಿಗೆ ಯಾರ ಮದುವೆ ಆಗುವತ್ತನಾಗ ಯಾವನ ಲಗ್ನದೊಳಗೆ ಕರ್ಕೊಂಡು ಬಂದು ಒಳಕಾಲ ಪೂಜೆ ಮಾಡಿದ್ರು ಹೌದಾ ಪ್ರಥಮದಲ್ಲ ಮತ್ತ ಇಲ್ಲಿ ಓಡಾಡಿದ್ರೆ ಸಿಗುದಿಲ್ಲ ವಿಷಯ ಇದು ಫಸ್ಟಿಗೆ ಪ್ರಥಮದಲ್ಲಿ ಹಿಂದೂ ಧರ್ಮದೊಳಗ ಪ್ರಥಮದಲ್ಲಿ ಯಾವನ ಲಗ್ನದೊಳಗ ಎಂತವನ ಲಗ್ನದೊಳಗೆ ಎಂತಕ್ಕಿಗೆ ಅವನ ಹೆಂಡತಿ ಕರ್ಕೊಂಡು ಬಂದು ಒಳಕಾಲ ಪೂಜೆ ಮಾಡ್ಯಾರ ಅಂದ್ರೆ ಉತ್ತರ ಖುಲ್ಲಾನೆ ಇಲ್ಲಿ ಚಲೋ ಆಗ್ಯದಂದ್ರ ಇದು ಜನರಲ್ದೊಳಗಿನ ಜನರುಡಿ ಮಾತಿದು ಹೌದಿಲ್ಲ ಎಂತವನ ಮಗಳು ಎಂತವನ ಮನೆಗೆ ಅಗಾವು ಕರ್ಕೊಂಬಂದು ಒಳಕಾಲ ಪೂಜೆ ಮಾಡ್ಯಾರ ಎಂತವನ ಲಗ್ನದಾಗ ಅಂದ್ರೆ ಉತ್ತರ ಖುಲ್ಲ ಆದ್ರೆ ಹಿಂದಿನ ಬಾಜು ಯಾರೋ ಲಗ್ನ ಆಗಿರ್ಬಾರ್ದು ಆಯ್ತು ನಿಮ್ಗೆ ಸ್ಪಷ್ಟವಾಗಿ ಲಗ್ನ ಆದಾಗಿದ್ರೆ ಅವನ ಮಕ್ಕಳು ಮತ್ತ ತೆಗೆಯವನ ಹೊರಗ ಹೌದಿಲ್ಲ ಮುಂದಿನ ಸಂಧಿಗೆ 2 ಹಾಲು ಮತ್ತದೊಳಗ ಒಂದು ಜನರಲ್ದೊಳಗೆ ಕೇಳಿದೇವು ನಮ್ಮ ಮಾದೇವಣ್ಣಗ ಮುಂದಿನ ಪಾಳ್ಯದೊಳಗೆ ಸವಿಸ್ತಾರವಾಗಿ ಹೊಡೆದು 3 ಶಾಟ್ ಹೊಡೆದು 3 ಉತ್ತರ ಕೊಡ್ಲಿ ಹಾ 4 ನುಡಿ ಕ್ಯಾಲಿಯನ್ನ ಹಾಡಿ ಚಾನ್ಸ್ ಅವ್ರಿಗೆ ಕೊಟ್ಟು ಬಿಡುನು 4 ನುಡಿ ಕ್ಯಾಲಿ ಯಾವ್ದತ್ ಕೇಳಿದ್ರ ಬಹುತೇಕ ನಿಮ್ ಮಹಾರಾಷ್ಟ್ರ ಕಡೆ ಬಂದಿರ್ತದ ಕೇಳೋರು ಬಹಳ ಕಮ್ಮಿರ್ತೀರಿ ಕಡೆ ಹೌದಿಲ್ಲ ಯಾವುದು ಅವ್ರು ಹೇಳಿದ್ ನಾ ಕೇಳಲ್ ಬಿಡ್ರಿ ಅದ್ಯಾಕ್ರಿ ಇಲ್ಲಿ ಹಾಡೋದು ಬ್ಯಾರೆ ಇರ್ತಾವ್ರ ಅವು ಬ್ಯಾರೆ ಮೇಳ ಈ ಅಣ್ಣನ ಜೋಡಿ ಅಂತ ಹಾಡಲ್ನ ಹೆಂಗ ಅಂತ ಕೇಳಿದ್ರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಹೊಸ ಜನಪದ ಹಟ್ಟಿ ಒಳಗ ಬಂದೈತಿ ಅದೊಂದು 4 ನುಡಿ ಕ್ಯಾಲಿಯನ್ನ ಹಾಡಿ ನಮ್ಮ ಅಣ್ಣಗೆ ಪಾಳೆ ಹೋಗ್ತೈತಿ ದಯಮಾಡಿ ನನ್ನ ಕೆಲಸ ಬಾಳ ಹಿಂದೆ ಒತ್ತಡಿಯವ್ ಒತ್ತಡಿ ರಾಸಿ ತಮ್ಮ ಹಿಂಗಂದಾನ ತಿಳ್ಕೊಂಡು ನೀ ಸಂದ ಹಾಡಿ ಕೊಡ್ಬೇಡ ನನಗ ಆರತಿ ಮಾಡಿ ಇಬ್ರು ನಗನಗತ್ತ ನಿಮ್ ಬಸ್ ಸ್ಟ್ಯಾಂಡ್ದ ನೀರು ಕುಡ್ಸಕತ್ತಿ ನಾರು ಕುಡ್ಸ್ತಾ ಹೋಗ್ಬಿಡ್ತೇವ ನಾವು 4 ನುಡಿ ಕ್ಯಾಲಿಯ ಹಾಡಿ ಅವ್ರಿಗೆ ಪಾಳೆ ಕೊಟ್ಟು ಬಿಡೋಣ